ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತು ಚೂಡಿದಾರ್ ಟಾಪನ್ನು ಹೊಲಿಯೋದು ಕಲಿಯೋಣಂತೆ. ಯಾಕಂದರೆ ಭಾಳ ದಿನದ ನಂತರ ಒಂದು ವಿಡಿಯೋನ ತೊಗೊಂಡು ಬಂದೀನಿ. ಏನಪ್ಪ ಅಂದರೆ ಚೂಡಿದಾರ್ ಟಾಪ್ನ ಕಲಿಸ್ರಿ ಅಂತ ಹೇಳತ್ತಿದ್ರಿ. ಬರೀ ಹಂಗಿದ್ರೆ ಇವತ್ತು ಚೂಡಿದಾರ್ ಟಾಪ್ನ ಈಸಿಯಾಗಿ ಹೆಂಗೆ ಕಟಿಂಗ್ ಮಾಡೋದು, ಮಾರ್ಕಿಂಗ್ ಎಲ್ಲ ಹಾಕೋದು, ದೆನ್ ಸ್ಟಿಚಿಂಗು ಕೂಡ ಕಲಿಯೋಣಂತ. ಇವಾಗ ನಾನು ಫಸ್ಟ್ ಲೈನಿಂಗ್ ಕ್ಲಾತ್ ಮೇಲೆ ಹಾಕ್ಲಿಕ್ಕತ್ತೀನಿ. ಉದ್ದನ ನೋಡೋಣ, ಅಳ್ತಿದ್ದು. ಓಕೆ, ಉದ್ದ ಎಷ್ಟು ಬಂದದಂತ ತೊಗೊಂಡು ನಂತರದಲ್ಲಿ ನಾವು ಫಿಟ್ಟಿಂಗ್ ಎಲ್ಲ ಹಾಕೋಣಂತ. ಈಗ ಉದ್ದ ನಮ್ಗೆ 38 ಅಂದರೆ 38 ನಮ್ಗೆ ಈ ಒಂದು ಚೂಡಿ ಟಾಪ್ ಇರೋದು. ಕೆಳಗಡೆ ಒಂದು ಅರ್ಧ ಇಂಚಿಗೆ ನಾವು ಈ ರೀತಿ ಮಾರ್ಜಿನ್ ಲೈನನ್ನು ಹಾಕ್ಕೊಳ್ಳೇಬೇಕು. ಸ್ಟಿಚಿಂಗಲ್ಲಿ ಪರ್ಫೆಕ್ಟ್ ನಾವು ಎಷ್ಟು ಇರ್ತೀವೋ ಅಷ್ಟು ಚಲೋ. ಸೊ ಉದ್ದ 38ಗೆ ಒಂದು ನಾನಿಲ್ಲಿ ಮಾರ್ಕಿಂಗನ್ನು ಹಾಕ್ಕೊಂಡಿದ್ದೀನಿ. ಸೊ ಕಾಣ್ತಿದೆ ಅಲ್ಲಿ ನಿಮ್ಗೆ. ಸ್ವಲ್ಪ ಬ್ಲರ್ ಅದ ಅಂತ ಹೇಳಿ ನಾನು ಮತ್ತು ಹೇಳಿಕತ್ತೀನಿ, ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ. ಓಕೆ, ಮೇಲ್ಗಡೆ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ನಾನು. ಈಗ ಅದ್ರ ಮೇಲ್ಗಡೆ ಕರೆಕ್ಟ್ 38ಗೆ ಒಂದು ಮಾರ್ಕ್ನ ಹಾಕೊಂಡ್ಮೇಲೆ ಒಂದು ಮೇಲ್ಗಡೆ ಅರ್ಧ ಇಂಚು ಮತ್ತು ನೀವು ಒಂದು ಲೈನನ್ನು ಹಾಕ್ಕೊಳ್ಬೇಕಾದ ಮಾರ್ಜಿನ್ ಲೈನ್ ಆಗಿರ್ತದೆ. ಇನ್ನು ಎದೆ ಸುತ್ತಳತೆಯನ್ನು ನಾವು ಹೆಂಗೆ ತೊಗೊಳ್ಬೇಕು ನೋಡಿರಿ. ಎದೆ ಸುತ್ತಳತೆ ಬೇಡ. ಇವಾಗ ನಾವು ಫಸ್ಟ್ ಏನು ಮಾಡೋಣ, ಶೋಲ್ಡರ್ನ ಹೆಂಗೆ ಕೌಂಟ್ ಹಿಡಿಬೇಕು. ಈಗ ನೋಡಿರಿ, ನೀವು ಇಲ್ಲಿ ನೋಡ್ಲಿಕ್ಕತ್ತಿರಲ್ಲ, ಶೋಲ್ಡರ್ ಗೊತ್ತಾಗಂಗಿಲ್ಲಲ್ಲ. ಸೊ ಈಗ ನೋಡಿರಿ, ಈ ಲೈನ್ ನಿಮ್ಗೆ ಕಾಣಿಸ್ತಿರ್ಬೋದು. 7ಗೆ ಇಲ್ಲಿ ಟರ್ನಿಂಗನ್ನು ಬಿಟ್ಟು ನಾವು ಸ್ಲೀವ್ಸ್ನು ಕೂಡ ಕೌಂಟ್ ಹಿಡಿಬೇಕಾಗ್ತೈತಿ. ಯಾಕಂದ್ರೆ ಒಳಗಡೆ ಸೇಮ್ ಲೈನ್ ಹೋಗಿರ್ತದೆ. ಹಾಗಾಗಿ 7 1/2ಗೆ ಒಂದು ಅರ್ಧ ಇಂಚು ಜಾಸ್ತಿ ನಾವು ಶೋಲ್ಡರ್ನ ಇಟ್ಕೊಳ್ತೀವಿ. 7ಗೆ ರೆಡಿ ಸೈಜ್ ಬಂದದ, ಅರ್ಧ ಇಂಚು ನಮ್ಗೆ ಸ್ಲೀವ್ಸ್ ಒಳಗಡೆ ಸ್ಟಿಚಿಂಗ್ ಹೋಗ್ತದೆ. ಹಾಗಾಗಿ 7 1/2 ನಾನು ಶೋಲ್ಡರ್ನ ಇಟ್ಟೀನಿ. ಇನ್ನು ಇಲ್ಲಿ ನಾವು ನೆಕ್ ಯಾವ ರೀತಿ ತೊಗೊಳ್ಬೇಕಂತ ಹೇಳಿಕತ್ತೀನಿ ನೋಡಿರಿ. ನೆಕ್ ಇಲ್ಲಿಂದ ಫಸ್ಟ್ ನಿಮ್ಗೆ ಅದು ಗೊತ್ತಾಗಲಿಲ್ಲಪ್ಪ ಅಂದ್ರೆ ಒಂದು ಕೆಲಸ ಮಾಡೋಣ, ಶೋಲ್ಡರ್ನ ಹಿಡಿದ್ಬಿಡೋಣ. ಶೋಲ್ಡರ್ ನೋಡಿರಿ, ಇಲ್ಲಿ 4 ಬಂದದ ರೆಡಿ. ಸೊ ನಿಮ್ಗೆ ಇದು ಈಸಿ ಆಗ್ತದೆ ಅಂತ ಹೇಳಿಕತ್ತೀನಿ ಅಷ್ಟೇ. ಇಲ್ಲಿಂದ 4 ಒಂದು ಮಾರ್ಕನ್ನು ಹಾಕ್ಕೊಳ್ತೀನಿ. ಎಸ್, ನಿಮ್ಗೆ ಕರೆಕ್ಟಾಗಿ ನೆಕ್ ಲೈನ್ ಎಷ್ಟು ತೊಗೊಳ್ಬೇಕು ಅನ್ನೋದು ನಿಮ್ಗೆ ಇಲ್ಲಿ ರೆಡಿನ ಸಿಕ್ಬಿಡ್ತದೆ. ಇನ್ನು ಇವಾಗ ಉದ್ದನ್ನು ತೊಗೊಳ್ರಿ. ಅಂದರೆ ನೆಕ್ ಉದ್ದ ಎಷ್ಟದ, ಕೆಳಗಡೆ ಲೈನಿಂದ ಇಲ್ಲಿಂದ 5 ಇಂಚು ನಾನು ಫ್ರಂಟ್ ನೆಕ್ಕನ್ನು ತೊಗೊಳ್ಲಿಕ್ಕತ್ತೀನಿ. ಈ ರೀತಿ ನೀವು ಕೌಂಟ್ ಮಾಡಬೇಕು. 2 ಮೇಲ್ಗಡೆ ಲೈನನ್ನು ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ಲೈನನ್ನು ಯಾವುದೇ ರೀತಿ ಕೌಂಟ್ ಹಿಡಿಯೋಕ್ಕೆ ಹೋಗಬೇಡ್ರಿ. ಇನ್ನು ಆರ್ಮ್ ಹೋಲ್ ನೋಡಿರಿ, ಈ ರೀತಿ ಟರ್ನಿಂಗನ್ನು ನಾವು ಗುರ್ತು ಹಚ್ಚಲಿಕ್ಕೆ ಈಸಿ ಆಗ್ತದೆ. ಓಕೆ ನೋಡಿರಿ, ಈಗ 6 ಅಥವಾ 6.5 ಹೆಚ್ಚು ಕಡಿಮೆ ಇಟ್ಕೊಳ್ರಿ. ನಾನು 6ಕ್ಕೆ ಇಟ್ಕೊಳ್ತೀನಿ. ಈಗ ಒಂದು 1/4 ಇಂಚು ಡೌನನ್ನು ಶೋಲ್ಡರ್ ತೊಗೊಳ್ಳೋದ್ರಿಂದ ನಿಮ್ಗೆ ಆರ್ಮ್ ಹೋಲಲ್ಲಿ ರಿಂಕಲ್ಸ್ ಬರಲ್ಲ. ಓಕೆ, 6 ಇಂಚು ತೊಗೊಳ್ಳೋಣ. ಇವಾಗ ನಾವು ಆರ್ಮ್ ಹೋಲ್ನ ಈಗ ನಾವು ಫಿಟ್ಟಿಂಗನ್ನು ತೊಗೊಳ್ಳೋಣ. ಫಿಟ್ಟಿಂಗ್ ಯಾವ ರೀತಿ ತೊಗೊಳ್ಬೇಕು ಅಂದರೆ, ಫಿಟ್ಟಿಂಗ್ ನೋಡಿರಿ, ಈಗ ಎಷ್ಟು ಬರಲಿಕ್ಕತ್ತದೆ. ಇದು 10ಕ್ಕೆ ಇವರ ಎದೆ ಸುತ್ತಳತೆ ಇದೆ, 10ಗೆ ಎದೆ ಸುತ್ತಳತೆ ಇದೆ. ಅಂದರೆ 40 ಸೈಜ್ 40 ಸೈಜಿನ ಈ ಒಂದು ಟಾಪ್ನ ನಾವು ಇವತ್ತು ಕಲಿತಾ ಇದ್ದೀವಿ. ಈಗ ಮಿಡಲ್ ಪಾಯಿಂಟ್, ಮಿಡಲ್ನ ನಾವು ಯಾವ ರೀತಿ ತೊಗೊಳ್ಬೇಕು ವೇಸ್ಟನ್ನು. ಓಕೆ, ಮಿಡಲ್ನ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ನಾವು ಅದಕ್ಕೋಸ್ಕರ ಈ ಥರ ಹೇಳಿಕತ್ತೀನಿ. ಕೆಳಗಡೆ ಲೈನಿಂದ ಹಿಡಿದು ಇಲ್ಲಿಗೆ 13 ಇಂಚ್ ಅಂದರೆ 13 ಇಂಚಿಗೆ ನಾನು ಕೆಳಗಡೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. 13 ಇಂಚಿಗೆ ಅವಾಗ ಏನಾಗುತ್ತೆ ಅಂದರೆ ನಿಮ್ಗೆ ವೇಸ್ಟ್ ಸೈಜ್ ಅಂದರೆ ಸೊಂಟದ ಸುತ್ತಳತೆ ಕರೆಕ್ಟಾಗಿ ಸಿಗುತ್ತದೆ. ಈಗ ನೋಡಿರಿ, ನಾನು ಇಲ್ಲಿ ಮತ್ತೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. ಓಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ನೀವು. ಆ ಒಂದು ಸುತ್ತಳತೆನೂ ಕೂಡ ನಾವು ಈಗ ಹಾಕೋಣ. ಇಲ್ಲಿಂದ ನನಗೆ ಸೊಂಟ ಬಂದಿರೋದು 9ಕ್ಕೆ ಬಂದಿದೆ, 9ಗೆ ಬಂದಿತ್ತು. ಹಾಗಾಗಿ ನಾನು 9 ಇಂಚಿಗೆ ಇಲ್ಲಿ ಸೊಂಟದ ಸುತ್ತಳತೆ ಅಂದರೆ 9 ಇಂಚಿಗೆ ಸೊಂಟದ ಸುತ್ತಳತೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇಲ್ಲಿ ಹಿಪ್ ಸೈಜ್. ಓಕೆ, ಇಲ್ಲಿ ನಾವು ಈ ಸ್ಲಿಟ್ ಏನು ಬರುತ್ತಲ್ವ, ಈ ಒಂದು ಲೈನನ್ನು ಯಾವ ರೀತಿ ತೊಗೊಳ್ಳೋದು ಅದನ್ನ ಹೇಳ್ಕೊಡ್ತೀನಿ. ಬರ್ರಿ, ಈಗ ಇಲ್ಲಿ ನೀವು ಸ್ವಲ್ಪನೂ ಹೆಚ್ಚು ಕಡಿಮೆ ಮಾಡಬಾರ್ದು. ಹಾಗಾಗಿ ನಾನು ಕರೆಕ್ಟಾಗಿ ಬಟ್ಟೆನ ಸರಿ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಟರ್ನಿಂಗ್ ಎಲ್ಲಿ ಬಂದಿದೆಯಲ್ಲ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ರಿ. ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಬಟ್ಟೆ ಆ ಕಡೆ ಈ ಕಡೆ ಆಗಲ್ಲ. ಈಗ ನೋಡಿರಿ ಎಷ್ಟು ಬಂದಿದೆ ಇದು.
19 ಇಂಚಿಗೆ ಅಂದರೆ 19 ಇಂಚಿಗೆ ನಮಗೆ ಈ ಸ್ಲಿಟ್ ಅನ್ನೋದು ನಿಮಗೆ ಹೈಟ್ ಸಿಗ್ತಾ ಇರೋದು. ಇಲ್ಲಿಂದನೇ ಸ್ಟಾರ್ಟ್ ಮಾಡಿಕೊಳ್ರಿ. ಇವಾಗ ನಿಮ್ಗೆ ಈಸಿ ಆಗ್ತದೆ ಸ್ಲಿಟ್ನ ಎಲ್ಲಿ ಹಾಕಬೇಕು ಅನ್ನೋ ಸ್ಲಿಟ್ಟಿಂದು ನಿಮಗೆ ಎಕ್ಸಾಕ್ಟ್ ಮಾರ್ಕು ಕೂಡ ಸಿಗ್ತದೆ. ಓಕೆ, ಎಸ್ ನೋಡಿರಿ, ಇವಾಗ ಸ್ವಲ್ಪ ಇಲ್ಲಿ ಟರ್ನಿಂಗ್ ಅದ ಅಂತ ಹೇಳಿ ನಾನು ಸರಿಯಾಗಿ ಮಾಡ್ಕೊಳ್ಳಿಕತ್ತೀನಿ. ಯಾಕಂದರೆ ಸ್ವಲ್ಪ ಅರ್ಧ ಇಂಚ್ ಹೆಚ್ಚು ಕಡಿಮೆ ಆದರೂ ನಮಗೆ ಇಲ್ಲಿ ಸ್ಲಿಟ್ ಒಳಗಡೆ ಹೋಗ್ಬಿಡ್ತದೆ ಅಥವಾ ಹೊರಗಡೆ ಆಗ್ತದೆ. ಸ್ಲಿಟ್ ಏನಾದರೂ ಹೆಚ್ಚು ಕಡಿಮೆ ಬಂದರೆ ಕಸ್ಟಮರ್ಸ್ ಭಾಳ ಕಿರಿಕಿರಿ ಮಾಡ್ತಾರೆ. ಹಾಗಾಗಿ ಸ್ಲಿಟ್ ಕಡೆ ಸ್ವಲ್ಪ ಗಮನ ಇಲ್ಲಿ ನಿಮಗೆ. ಓಕೆ, ಹೈಟನ್ನು ನೋಡಿಕೊಂಡು ನೀವು ಸರಿಯಾಗಿ ಇಲ್ಲಿಂದ ಕೆಳಗಡೆ ಶೋಲ್ಡರ್ನ 2 ಗೆರೆ ಇದೆಯಲ್ಲ, ಕೆಳಗಡೆ ಲೈನಿಂದ ಕೌಂಟ್ ಹಿಡಿದು ನಿಮ್ಗೆ ಎಷ್ಟು ಬಂದಿತ್ತು ಸ್ಲಿಟ್ ಅನ್ನೋದನ್ನು ಮಾರ್ಕ್ನ ಹಾಕ್ಕೊಳ್ರಿ. ಇನ್ನು ನಮ್ಮ ಹಿಪ್ ಸೈಜ್ ಓಕೆ ಎಷ್ಟು ಬಂದಿದೆ, 11ಕ್ಕೆ ಬಂದಿತ್ತು. 10.5 ಅಥವಾ 11ಕ್ಕೆ ನೀವು 11 ಅಥವಾ 10.5ಗೆ ಈ ಒಂದು ಹಿಪ್ ಲೈನನ್ನು ಹಾಕ್ಕೊಂಡಿದ್ದೀನಿ ನಾನು. ಈಗ ಸೈಡ್ಗೆ ನಾವು ಸ್ಟಿಚಿಂಗ್ ಮಾಡಬೇಕಲ್ವ, ಫೋಲ್ಡಿಂಗ್ ಹೋಗ್ತದೆ. ಈ ಒಂದು ಫೋಲ್ಡಿಂಗಿಗೆ ನಾವು ಯಾವ ರೀತಿ ಎಕ್ಸ್ಟ್ರಾ ತೊಗೊಳ್ಬೇಕು ಅನ್ನೋದನ್ನು ನೋಡೋಣ. ಫಸ್ಟ್ ಕಂಪ್ಲೀಟಾಗಿ ವಿಡಿಯೋನ ನೋಡ್ಕೊಳ್ರಿ. ಈಗ ನೋಡಿರಿ, ಇಲ್ಲಿ ನಮಗೆ ಸ್ಲಿಟ್ ಇಂದ ಹಿಡಿದು ಹೀಗೆ 1 ಇಂಚ್ ನಾವು ಎಕ್ಸ್ಟ್ರಾ ತೊಗೊಳ್ತೀವಿ. ಇದು ನಮಗೆ ಸ್ಟಿಚಿಂಗ್ ಒಳಗಡೆ ಫೋಲ್ಡಿಂಗ್ ಹೋಗ್ತದೆ. ಈ ಒಂದು ಕರ್ವ್ ಲೈನನ್ನು ಬಳಸಬೇಡ್ರಿ, ಹಾಗಾಗಿ ನಾನು ತೋರಿಸ್ಲಿಕ್ಕತ್ತೀನಿ. ಈಗ ನೋಡಿರಿ, ಸ್ಟ್ರೇಟಾಗಿನ ನೀವು ಈ ರೀತಿ ಮಾರ್ಕನ್ನು ಹಾಕ್ಕೊಳ್ರಿ. 2 ಇಂಚ್ ಮಾರ್ಜಿನ್ಗೆ ನಾನು ಎಕ್ಸ್ಟ್ರಾ ತೊಗೊಂಡು ಬಂದು ಈ ಲೈನ್ಗೆ ಸೇರಿಸ್ತಾ ಇದ್ದೀನಿ. ಈಗ ನಮ್ಮ ಆರ್ಮ್ ಹೋಲು ಸ್ಟ್ರೇಟಾಗಿ ಒಂದು ಲೈನನ್ನು ಹಾಕೋಣ. ಆರ್ಮ್ ಹೋಲು ಎಷ್ಟು ಬಂದಿತ್ತು ನಮಗೆ, 6ಕ್ಕೆ ಆರ್ಮ್ ಹೋಲ್ ಸೈಜ್ ಲೆಂತು ಉದ್ದ ಇತ್ತು. ಈಗ ನಾವು ಚೂಡಿ ಅಳತೆಯನ್ನು ತೊಗೋಣ. ಚೂಡಿ ಅಳತೆ ತೊಗೊಂಡಾಗ ನಮಗೆ ರೆಡಿ ಸೈಜು 8.5 ಇದೆ. 8.5 ನಮಗೆ ರೆಡಿ ಸೈಜ್ ಇದೆ. ಇವಾಗ ನಾವು ಸುತ್ತಳತೆಯನ್ನು ನೋಡೋಣ. ಇಲ್ಲಿಂದ 1.5 ಇಂಚ್ ಬರಲಿ, 1.5 ಇಂಚು ಇರಲಿ. ಇಲ್ಲಿಂದ ನೋಡೋಣ. ಇವಾಗ ಟರ್ನಿಂಗ್ ಮಾಡಿ ನೋಡಿದಾಗ ನನಗೆ 8 ಇಂಚ್ ಅಂದರೆ 8 ಇಂಚ್ ಬರ್ತಾಯಿದೆ, ಕಡಿಮೆ ಇದೆ. ಹಾಗಾಗಿ ಇನ್ನೊಂದು ಅರ್ಧ ಇಂಚ್ ಡೌನ್ ತೊಗೊಳ್ತೀನಿ. ಇವಾಗ ಸರಿಯಾಗಿ 8.5ಗೆ ಸಿಗುತ್ತದೆ. ಓಕೆ, ಈ ರೀತಿ ಏನಾದರೂ ಕಡಿಮೆ ಬಂದರೆ ಈ ಒಂದು ಈಸಿ ಟಿಪ್ಪನ್ನು ಬಳಸ್ಕೊಳ್ರಿ. ಇದು ಬ್ಲೌಸಲ್ಲೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಈ ಬ್ಲೌಸಲ್ಲೂ ಕೂಡ ನೀವು ಇದೇ ರೀತಿನೇ ತೊಗೊಳ್ಬೋದು. ಏನಾದರೂ ಕಡಿಮೆ ಬಂತು ನಿಮಗೆ ಆರ್ಮ್ ಹೋಲ್ ಅಂದರೆ ಒಂದು ಅರ್ಧ ಇಂಚು ಡೌನ್ ತೊಗೊಂಡು ಈ ರೀತಿ ತೊಗೊಳ್ಬೋದು. ಓಕೆ, ಇವಾಗ ಫ್ರಂಟ್ ಕಟ್ಟಿಂಗನ್ನು ನೋಡ್ಕೊಂಡಿದ್ದೀರಿ. ಎಷ್ಟೋ ವೀಡಿಯೋಸ್ಗಳನ್ನ ಹಾಕಿದ್ದೀನಿ. ಸೊ ನಿಮ್ಮ ರೆಸ್ಪಾನ್ಸು ಕೂಡ ಭಾಳ ಖುಷಿ ಆಗ್ಲಿಕ್ಕತ್ತದ. ಕಟ್ಟಿಂಗ್ ನೋಡ್ಕೊಳ್ರಿ ಯಾವ ರೀತಿ. ನಾನು ಇಲ್ಲಿ ನೋಡಿರಿ, ಇಲ್ಲಿ ಜಸ್ಟ್ ಒಂದು 1/4 ಇಂಚ್ ಡೌನ್ನ ತೊಗೊಂಡಿದ್ದೀವಿ. ಇದನ್ನು ನೀವು ತೊಗೊಳ್ಳೇಬೇಕು. ಯಾಕಂದರೆ ಆರ್ಮ್ ಹೋಲಲ್ಲಿ ರಿಂಕಲ್ಸ್ ಬರೋಲ್ಲ, ಅವಾಯ್ಡ್ ಆಗುತ್ತದೆ, ಜೋತ್ ಬೀಳಲ್ಲ ಬಟ್ಟೆ. ನೀಟಾಗಿ ಆರ್ಮ್ ಹೋಲ್ ಅನ್ನೋದು ಕರೆಕ್ಟಾಗಿ ಕೂಡ್ತದೆ. ಓಕೆ, ಸಿಕ್ಕಾಪಟ್ಟೆ ವೀಡಿಯೋಸ್ನ ಈಸಿಯಾಗಿ ಕಲಿಬೋದು ನೀವು ನನ್ನ ಚಾನಲ್ ಒಳಗೆ. ಸೊ ಚಾನಲ್ಗೆ ಭೇಟಿ ಮಾಡಿರಿ. ಬೇಸಿಕ್ಕಿಂದ ಯಾವ ರೀತಿ ಎಲ್ಲ ಬ್ಲೌಸ್ಗಳನ್ನ ಹೊಲಿಬೇಕು ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಟ್ಟೀನಿ. ಈಗ ನೋಡಿರಿ, ನಾನು ಹಿಂಗೆ ಮಾರ್ಕ್ನ ಹಾಕ್ಕೊಳ್ತೀನಿ. ಇದೇನಾಗ್ತದೆ, ನಾವು ಸ್ಟಿಚ್ ಮಾಡುವಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ನಮ್ಗೆ ಸ್ಲಿಟ್ ಲೈನ್ ಎಲ್ಲಿ ಬಂದದ ಅಂತ ಹೇಳಿ. ಹಾಗಾಗಿ ನಾನು ಫಸ್ಟ್ ಈ ರೀತಿ ಒಂದು ಇಂಟು ಮಾರ್ಕನ್ನು ಹಾಕೊಂಡ್ಬಿಡ್ತೀನಿ. ಈಗ ನಮ್ಗೆ ಫ್ರಂಟ್ ಮಾರ್ಕಿಂಗ್ ಅಂತೂ ಆಗಿತ್ತು. ಸೊ ನಾವೀಗ ಫ್ರಂಟು ಬ್ಯಾಕು 2 ಮಾರ್ಕಿಂಗು ಮತ್ತು ಕಟಿಂಗ್ ಆಗಿತ್ತು. ಇವಾಗ ಏನು ಮಾಡೋಣ ಅಂತಂದರೆ, ಈಗ ನೋಡಿರಿ, ಅರ್ಧ ಇಂಚ್ ಡೌನ್ ತೊಗೊಂಡು ಇಲ್ಲಿ 6 ಇಂಚಿಗೆ 6 ಇಂಚಿಗೆ ಈ ರೀತಿ ಇಟ್ಕೊಂಡಿದ್ದೀವಿ. ಇವಾಗ ಹಾಫ್ ಆಗಿ ಟೇಪನ್ನು ನೀವು ಫೋಲ್ಡ್ ಮಾಡ್ಕೊಳ್ರಿ. ಅಲ್ಲಿಗೆ ಕರೆಕ್ಟಾಗಿ ಮಿಡಲ್ ಪಾಯಿಂಟ್ ಸಿಗುತ್ತೆ. ಇಲ್ಲಿಂದ ಅರ್ಧ ಇಂಚ್, ಹಾಫ್ ಇಂಚ್ ಒಳಗಡೆ ಸ್ಟ್ರೇಟ್ ಲೈನ್ ತೊಗೊಳ್ರಿ. ಫಸ್ಟು ಯಾವುದೇ ರೀತಿ ಕರ್ವ್ ಮಾಡಿಬಿಡಿ, ಇಲ್ಲಿಂದ ಕರ್ವ್ ಮಾಡ್ಕೊಳ್ರಿ. ಓಕೆ, ಇವಾಗ ನೀಟಾಗಿ ನಿಮ್ಮ ಚೂಡಿ ಎಲ್ಲೂ ಕೂಡ ಒಂದು ರಿಂಕಲು ಬರಲ್ಲ, ಅಷ್ಟು ನೀಟಾಗಿ ಅಷ್ಟು ಪರ್ಫೆಕ್ಟಾಗಿ ಕೂಡ್ತದೆ ಸ್ಟಿಚಿಂಗ್ ಒಳಗೆ. ಭಾಳ ಈಸಿಯಾಗಿನೇ ಹೇಳ್ಕೊಟ್ಟಿನಿ. ಆ್ಯಕ್ಚುಲಿ ಏನಂದ್ರೆ ಬ್ಲೌಸ್ ಹೊಲಿಯೋದಕ್ಕಿಂತ ಚೂಡಿ ಭಾಳ ಈಸಿ ಕಟ್ಟಿಂಗು ಮತ್ತು ಸ್ಟಿಚಿಂಗು. ಈಗ ನೋಡಿದ್ರಲ್ಲ, ನಿಮ್ಮ ಒಂದು ಆರ್ಮ್ ಹೋಲನ್ನು ಯಾವ ರೀತಿ ತೆಗಿಬೋದು. ಫ್ರಂಟ್ ಸೈಡ್ನ ಆರ್ಮ್ ಹೋಲನ್ನ ನಾನು ಇವತ್ತು ತೆಗೆದಿರೋದಿಲ್ಲಿ. ಓಕೆ, ಅರ್ಧ ಇಂಚು ಮೇಲ್ಗಡೆಯಿಂದ ಮಾರ್ಜಿನ್ ಹಿಡಿದು ಇನ್ನು ಲೆಂತನ್ನು ನೋಡೋಣ. ಲೆಂತು ನಿಮಗೆ ಫ್ರಂಟ್ ಸೈಡಿಂದು 5ಕ್ಕೆ 5ಗೆ ಲೆಂತ್ ಬಂದಿತ್ತು. ಹಾಗಾಗಿ 5ಕ್ಕೆ ನೀವು ಒಂದು ಕರ್ವನ್ನು ತೊಗೊಳ್ರಿ. ಶೋಲ್ಡರ್ನ ನಾನು ನೆಕ್ನ ಯಾವ ರೀತಿ ತೊಗೊಳ್ಬೇಕಂತ ಹೇಳಿ ಸ್ಟಾರ್ಟಿಂಗನ್ನ ಹೇಳ್ಕೊಟ್ಟಿನಿ. ಕಂಪ್ಲೀಟ್ ವಿಡಿಯೋನ ನೋಡ್ಕೊಳ್ರಿ. ಸ್ಕಿಪ್ ಮಾಡಿದ್ರಿಂದ ನಿಮ್ಗೆ ಅರ್ಥ ಆಗೋದಿಲ್ಲ. ಮತ್ತು ಇದೆಷ್ಟು ತೊಗೊಂಡ್ರಿ ಅದೆಷ್ಟು ತೊಗೊಂಡ್ರಿ ಅಂತ ಮತ್ತೆ ನೀವು ಕಮೆಂಟನ್ನು ಹಾಕ್ತೀರಿ. ಇವಾಗ ಕಂಪ್ಲೀಟ್ ಆಯಿತು ನಮ್ಮ ಫ್ರಂಟ್ ಪಾರ್ಟ್. ನೆಕ್ಸ್ಟ್ ಹೋಗೋಣ ನಾವು ಬ್ಯಾಕ್ ಪಾರ್ಟ್ಗೆ. ಬರ್ರಿ, ಇವತ್ತು ಬ್ಯಾಕ್ ಪಾರ್ಟ್ನು ಕೂಡ ಈಸಿಯಾಗಿ ಕಲಿಯೋಣ ಅಂತ ಈ ಒಂದು ವಿಡಿಯೋ ಭಾಳ ಈಸಿಯಾಗಿನೇ ಹೇಳ್ಕೊಟ್ಟಿನಿ. ಸ್ವಲ್ಪ ನಾನು ರನ್ನ ಮಾಡೀನಿ. ಅದು ನೀವು ನೋಡಿರಿ, 3 ಇಂಚಿದೆ.
ಅರ್ಧ ಇಂಚು ಕಡಿಮೆನ ತೊಗೊಳ್ಬೇಕು. ಯಾಕಂದರೆ ನಮಗೆ ಮತ್ತೆ ಸೀಮ್ ಲೈನ್ ಅಂದರೆ ಸ್ಟಿಚಿಂಗ್ ಮಾಡಿದಾಗ ಫೋಲ್ಡಿಂಗಲ್ಲಿ ಹೋಗುತ್ತೆ. 2.5ಗೆ ನಾನು ಇಲ್ಲಿ ಈ ಒಂದು ಬ್ಯಾಕ್ ಸೈಡು 1 ಇಂಚಿದೆ ಇಲ್ಲಿ ತೊಗೊಂಡಿದ್ದೀನಿ. ಇವಾಗ ಕಟಿಂಗನ್ನು ಮಾಡ್ಕೊಳ್ರಿ. ಓಕೆ, ಎಸ್ ನೋಡಿರಿ, ಇವಾಗ ನಾವು ನೆಕ್ ಲೈನು ಕೂಡ ಕಂಪ್ಲೀಟ್ ಆಯಿತು. ಬ್ಯಾಕ್ ಸೈಡ್ ಬಹಳ ಈಸಿ, ಬ್ಲೌಸ್ಗಿಂತ ನಾವು ಚೂಡಿದಾರನ್ನ ಹೊಲಿಯೋದು. ಓಕೆ, ಈಗ ನಾನು ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕತ್ತಲು ಇರೋದ್ರಿಂದ ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಹಾಗಾಗಿ ಅದ್ರ ಮೇಲೆ ಮಾರ್ಕ್ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಬ್ಯಾಕ್ ಪಾರ್ಟನ್ನು ಇಟ್ಟೀನಿ, ಕೆಳಗಡೆ ಮೇನ್ ಫ್ಯಾಬ್ರಿಕ್ ಅದ. ಈಗ ನೋಡಿ, ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ರಿ. ಮೇನ್ ಬಟ್ಟೆಯನ್ನು ನೀವು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳೇಬೇಕು. ಯಾಕಂದರೆ ಬಟ್ಟೆ ಕ್ರಾಸ್ ಇರ್ತಾವೆ, ನಾವು ಸ್ಟಿಚಿಂಗ್ ಮಾಡುವಾಗಲೇ ಕ್ರಾಸ್ ಹೊಡಿತಿರ್ತಾವೆ. ಹಾಗಾಗಿ ಒಂದು ಸೇಫ್ಟಿ ಪಿನ್ನಿಂದ ನೀವು ಪಿನ್ನನ್ನು ಮಾಡಿಕೊಂಡು ನೀಟಾಗಿ ಈ ರೀತಿ ಕಟಿಂಗ್ ಮಾಡ್ಕೊಳ್ರಿ. ಎಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಒಳಗೆ ತಿಳಿಸಿ. ಏನಾದರೂ ನಿಮಗೆ ಇದರಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಒಳಗೆ ಕೇಳ್ಬೋದು. ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗನ್ನು ಕ್ಲಾರಿಟಿ ಕೊಡ್ತೀನಿ. ಓಕೆ, ಇಷ್ಟು ಕ್ಲಿಯರಾಗಿ ನಿಮ್ಗೆ ಯಾರೂ ತಿಳಿಸ್ಕೊಡಲ್ಲ. ಆ್ಯಕ್ಚುಲಿ ಲೈವ್ ಒಳಗೂ ಕೂಡ ನೀವು ಅಷ್ಟೇ ಕ್ಲಾಸ್ಗಳನ್ನ ಪಟ್ಕೊಂಡು ಅಷ್ಟೇ ಎಂಜಾಯ್ ಮಾಡಿಕೊಂಡು ಕಲ್ತಿದ್ದೀರಿ. ಪ್ರತಿಯೊಂದು ವೀಡಿಯೋಸ್ನೂ ನೋಡ್ರಿ, ಯಾಕಂದ್ರೆ ಭಾಳ ಹೆಲ್ಪ್ ಆಗಿರ್ತಾವೆ ನಿಮ್ಗೆ. ಎಸ್, ಬ್ಯಾಕ್ ಪಾರ್ಟ್ ಕಟಿಂಗ್ ಆಯ್ತು. ಇದೇ ರೀತಿಯ ಫ್ರಂಟ್ ಪಾರ್ಟ್ನೂ ಕೂಡ ನೀವು ಕಟಿಂಗನ್ನು ಮಾಡ್ಕೊಳ್ರಿ. ಯಾಕಂದ್ರೆ ಭಾಳ ವಿಡಿಯೋ ಲೆಂತ್ ಆಗ್ತದೆ ಅಂತ ಅನ್ನೋ ಕಾರಣಕ್ಕೆ ನಾನು ಫ್ರಂಟ್ ಪಾರ್ಟನ್ನು ತೋರಿಸಿಲ್ಲ. ಸೇಮ್ ಯಾವ ರೀತಿ ಇಟ್ಟು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಕಟಿಂಗ್ ಮಾಡಿಲ್ಲ ಅದೇ ರೀತಿ ಕಟಿಂಗ್ ಮಾಡ್ಕೊಳ್ರಿ. ಈಗ ಸ್ಲೀವ್ಸ್ಗೆ ಬರೋಣ. ಸ್ಲೀವ್ ಅವರು ಶಾರ್ಟ್ ಹೇಳಿದ್ರು, ಹಾಗಾಗಿ ನಾನು ಕಡಿಮೆ ಸ್ಲೀವ್ಸ್ ಅದಲ್ಲ ಅಂತ ಹೇಳಿ ಬಟ್ಟೆನ ಕಡಿಮೆ ತೊಗೊಂಡಿದ್ದೀನಿ. ಕೆಳಗಡೆ ಮಾರ್ಜಿನ್ ಲೈನು ಕಂಪಲ್ಸರಿಯಾಗಿ ನೀವು ಈ ಒಂದು ಮಾರ್ಜಿನ್ ಲೈನನ್ನು ಹಾಕ್ಕೊಳ್ಳೇಬೇಕು. ಲೆಂತ್ ಎಷ್ಟಿದೆ ನೋಡಿ, ಆ ಒಂದು ಲೆಂತನ್ನು ತೊಗೊಳ್ರಿ. ನೋಡಿ, ಕರೆಕ್ಟಾಗಿ ಎಕ್ಸಾಕ್ಟಾಗಿ ಅವ್ರದ್ದು ಚೂಡಿದು ಅಳತೆಗೆ. ಈಗ ನೋಡಿರಿ, ಈ ಲೈನ್ ಮೇಲೆ ಒಂದು ಅರ್ಧ ಇಂಚ್ ಮೇಲ್ಗಡೆ ತೊಗೊಳ್ಬೇಕು. ಯಾಕಂದರೆ ಸ್ಟಿಚಿಂಗ್ ಲೈನು ಅರ್ಧ ಇಂಚ್ ಯಾವಾಗಲೂ ಎಕ್ಸ್ಟ್ರಾ ಬಿಟ್ಕೊಳ್ಳೇಬೇಕು. ಇನ್ನು ಸ್ಲೀವ್ಸ್ ತುದಿ 6 ಇಂಚು 6 ಇಂಚಿಗೆ ಬಂದಿತ್ತು ಅಂದರೆ 6 ಇಂಚಿಗೆ ತೊಗೊಂಡು ಈ ರೀತಿ ಕಟಿಂಗನ್ನು ಮಾಡ್ಕೊಳ್ರಿ. ಓಕೆ, ಸ್ಲೀವ್ಸ್ ಕಟ್ಟಿಂಗು ಕೂಡ ಇವತ್ತು ಕಂಪ್ಲೀಟಾಗಿ ಆಯಿತು. ಎಸ್, ನೋಡಿದ್ರಲ್ಲ, ಸ್ಲೀವ್ಸು ಕೂಡ ಇವತ್ತು ನಾವು ಕಟ್ಟಿಂಗನ್ನು ಕಲ್ತ್ವಿ. ಇನ್ನು ಇದರೊಳಗೆ ನೀವು ಫ್ರಂಟ್ ಬ್ಯಾಕನ್ನು ತಗೊಳ್ಬೋದು. ಈ ರೀತಿ ಫೋಲ್ಡನ್ನು 4 ಫೋಲ್ಡ್ ಮಾಡಿಕೊಂಡು ಈಗ ಇಲ್ಲಿಂದ 8.5 ಇಂಚಿಗೆ ನೀವು ಕರೆಕ್ಟಾಗಿ ಆರ್ಮೂಲ್ ನೋಡಿದ್ವಲ್ವ, 8.5 ಬಂದಿತ್ತು. 8.5 ಮಾಡಿಕೊಂಡು ನಾವು ಅರ್ಧ ಇಂಚು ಫ್ರಂಟ್ ಪಾರ್ಟ್ ಕಟ್ ಮಾಡೋಣ ಸ್ಲೀವ್ಸ್ದು. ಎಸ್, ಸ್ಲೀವ್ಸು ಕೂಡ ರೆಡಿ ಆಯಿತು. ಇವಾಗ ಬರ್ರಿ ಸ್ಟಿಚಿಂಗ್ ಕಡೆ ಹೋಗೋಣ. ಈಗ ನಾವೇನು ಮಾಡೋಣ ಅಂತಂದರೆ, ಒಂದು ಪಿನ್ ಹೆಲ್ಪಿಂದ ನಾವು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಯಾಕಂದರೆ ನಮ್ಗೆ ಬಟ್ಟೆ ಬಹಳ ಜಾರ್ತದ, ಹಾಗಾಗಿ ಫಸ್ಟ್ ನಾವು ಈ ಒಂದು ಸೇಫ್ಟಿ ಪಿನ್ಸ್ನ ಯೂಸ್ ಮಾಡಲೇಬೇಕಾಗ್ತದೆ. ಗಮನ ಕೊಟ್ಟು ಸ್ಟಿಚ್ ಮಾಡಿರಿ. ಯಾಕಂದ್ರೆ ಬಟ್ಟೆ ಭಾಳ, ಈಗ ಬ್ಲೌಸ್ ಭಾಳ ಶಾರ್ಟ್ ಇರ್ತದೆ, ಬಟ್ಟೆ ಕಡಿಮೆ ಇರ್ತದೆ, ನಮಗೆ ಕಿರಿಕಿರಿ ಇರೋಂಗಿಲ್ಲ. ಇದೇನಂದ್ರೆ ಚೂಡಿ ಭಾಳ ನಮಗೆ ತಲೆನೋವು. ಯಾಕಂದ್ರೆ ಬಟ್ಟೆ ಭಾಳ ಇರ್ತದೆ, ಜೋತ್ ಬೀಳಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಾಗಾಗಿ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಎಷ್ಟಾದರೂ ಇರಲಿ, ನಮಗೆ ಲೈನಿಂಗ್ ಕರೆಕ್ಟ್ ಆಗಿದೆ ಅಂದ್ರೆ ಆ ಒಂದು ಲೈನಿಂಗಿಗೆ ನಾವು ಎಲ್ಲ ಬಟ್ಟೆನೂ ಸ್ಟಿಚ್ನ ಮಾಡ್ಕೊಂಬೋಣ. ಎಸ್, ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಇದೇ ರೀತಿ ಸ್ಟಿಚ್ನ ಮಾಡಿಕೊಂಡು ಉಳಿದಿರೋ ಬಟ್ಟೆನ ಇವಾಗ ನೀವು ಬೇಕಿದ್ರೆ ಕಟ್ಟಿಂಗನ್ನು ಮಾಡ್ಕೊಳ್ರಿ. ಎಸ್, ನೋಡಿದ್ರಲ್ಲ, ಈಗ ನೋಡಿರಿ, ಕೆಳಗಡೆ ಬಟ್ಟೆ ಉಳಿದಿದೆ, ಇದನ್ನು ಕೂಡ ನಾನು ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಳಿಕತ್ತೀನಿ. ನೋಡಿ, ಭಾಳ ಅಂದರೆ ಭಾಳ ಈಸಿ. ನಾನು ಆ್ಯಕ್ಚುಲಿ ಕ್ಲಾಸಿಗೆ ಹೋಗಿಲ್ಲ, ನಾನು ಚೂಡಿ ಕಲೀಲಿಕ್ಕೆ. ಏನಂದರೆ ಯೂಟ್ಯೂಬ್ ಒಳಗೆ ನೋಡ್ಕೊಂಡು ಕಲಿತು ಇವಾಗ ನಾನು ಫುಲ್ ಪರ್ಫೆಕ್ಟ್ ಆಗಿಬಿಟ್ಟಿದ್ದೀನಿ. ಇಲ್ಲಿ ನಾವು ಈ ರೀತಿ ಅರ್ಧ ಇಂಚಿಗೆ ಫಸ್ಟ್ ಫೋಲ್ಡಿಂಗು, 1/2 ಇಂಚಿಗೆ, ಮತ್ತು 1/2 ಇಂಚು, ಮತ್ತು ಅರ್ಧ ಇಂಚು, ಮತ್ತು ಡಬಲ್ ಫೋಲ್ಡಿಂಗು. ಓಕೆ, 2 ಫೋಲ್ಡ್ನ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ರಿ. ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಕೊಟ್ರೆ ಅಂದರೆ ನಿಮ್ಗೆ ಎಲ್ಲಿದ್ದರೂ ಬಂದು ಬಟ್ಟೆಯನ್ನು ಕೊಡ್ತಾರೆ. ಫಸ್ಟ್ ಕಲಿಬೇಕಾಗಿರೋದು ನಾವೇನಂದರೆ ಪರ್ಫೆಕ್ಟ್ ಇರಬೇಕು ಸ್ಟಿಚಿಂಗಲ್ಲೂ, ದೆನ್ ಕಟ್ಟಿಂಗಲ್ಲೂ. ಓಕೆ, ಇವಾಗ ನೋಡಿರಿ, ಎಂಡ್ವರೆಗೂ ಇದೇ ರೀತಿಯೇ ನಾವು ಸ್ಟಿಚ್ನ ಹಾಕೋಣ, ಫ್ರಂಟು ಬ್ಯಾಕು.
ಸೇಮ್ ಸ್ಟಿಚಿಂಗೇ ಬರಲಿ. ಫ್ರಂಟ್ ನನಗೇನಾಗಿತ್ತು ಅಂದರೆ ಡಿಸೈನ್ ಬಂದಿತ್ತು, ಸೊ ರೆಡಿ ಇದೆ. ಹಾಗಾಗಿ ನಾನು ಈ ಒಂದು ಸ್ಟಿಚಿಂಗನ್ನು ಹಾಕಿಲ್ಲ. ಡಬಲ್ ಸ್ಟಿಚ್ಚು ಅಂದ್ರೇನು, ಕೆಳಗಡೆ ಒಂದು ಸ್ಟಿಚ್ಚು ಮೇಲುಗಡೆ ಸ್ಟಿಚ್ಚು ಕಂಪಲ್ಸರಿ ಅದ ಇದು. ಓಕೆ, ಈ ಥರ 2 ಸ್ಟಿಚ್ಚನ್ನು ಹಾಕ್ಕೊಳ್ಳೇಬೇಕು ನೀವು. ಎಸ್, ಇವಾಗ ನಾನು ಬ್ಯಾಕ್ ಪಾರ್ಟ್ ಆಯಿತು. ಇವಾಗ ಫ್ರಂಟ್ ಪಾರ್ಟು ನೋಡ್ರಿ, ನಾನಿಲ್ಲಿ ಈ ರೀತಿ ಇದು ಸ್ವಲ್ಪ ನೆಕ್ಕಿಗೆ ಡಿಸೈನ್ ಬಂದದ, ಹಾಗಾಗಿ ನಾನು ಬೇರೆ ಪಟ್ಟಿನ ಮತ್ತು ಅದಕ್ಕೆ ಜಾಯಿಂಟ್ನ ಮಾಡ್ತೀನಿ. ಡಿಸೈನ್ ಇದ್ರೂ ಕೂಡ ಹೆಲ್ಪ್ ಆಗ್ತೈತಿ ಯಾವ ರೀತಿ ಹೊಲಿಬೇಕು ಅನ್ನೋದು. ಇದು ಸ್ವಲ್ಪ ತಲೆನೋವು, ಬಟ್ ನಾನು ಇಲ್ಲಿ ಯಾವುದೇ ರೀತಿ ಕ್ಯಾನ್ವಾಸ್ ಹಾಕದೆ ಈ ಟರ್ನಿಂಗನ್ನು ಹೇಳ್ಕೊಡ್ತೇನೆ. ಓಕೆ, ಕ್ಯಾನ್ವಾಸ್ ಹಾಕಿದ್ರೆ ನೀಟ್ ಬರ್ತದೆ ಅನ್ನೋಂಥದ್ದೇನಿಲ್ಲ. ನಿಮ್ಮ ಸ್ಟಿಚಿಂಗ್ ನೀಟ್ ಇತ್ತಂದ್ರೆ ಅವಶ್ಯಕತೆ ಇಲ್ಲ ಕ್ಯಾನ್ವಾಸ್ ಅನ್ನೋದು. ಓಕೆ, ಇದು ಅದೇ ರೀತಿಯ ಸೇಮ್ ಮೇನ್ ಫ್ಯಾಬ್ರಿಕ್ಕಿಗೆ ಮೇನ್ ಬಟ್ಟೆ ಮತ್ತು ಲೈನಿಂಗನ್ನು ಜಾಯಿಂಟ್ ಸೇಮ್ ಮಾಡ್ಕೊಳ್ರಿ. ಸ್ಟೋನ್ಸ್ ಏನಾದರೂ ಇದ್ದರೆ ಹತ್ತಿರದಲ್ಲಿ ಒಂದು ಅರ್ಧ ಇಂಚ್ವರೆಗೂ ನೀವು ಎಲ್ಲ ಫುಲ್ ತೆಗೆದು ಬಿಡಬೇಕಾಗ್ತೈತಿ, ಇಲ್ಲಾಂದ್ರೆ ಏನಾಗ್ತದೆ ಮಷಿನ್ ಹಾಳಾಗ್ತದೆ. ಹಾಗಾಗಿ ಈಗ ನಾನು ಪಟ್ಟಿ ನೆಕ್ ಪಟ್ಟಿ ಡಿಸೈನ್ ಇತ್ತಲ್ಲ ಅದು ಕೊಟ್ಕೋಬೇಕು, ರೆಡಿ ಮಾಡ್ಕೊಳ್ಳಿಕ್ಕತ್ತೀನಿ. ಬರೀ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಹಿಂಗೆ ಫೋಲ್ಡ್ ಮಾಡಿ ನಿಮ್ಗೆ ಈಸಿ ಆಗಲಿ ಅಂತ ನಾನು ಈ ರೀತಿ ತೋರಿಸ್ಲಿಕ್ಕತ್ತೀನಿ. ಎಸ್, ಡಬಲ್ ಫೋಲ್ಡ್ ಮಾಡಿಟ್ಕೊಂಡು ಅದು ನೆಕ್ ಯಾವ ಶೇಪ್ ಅದಲ್ಲ ಆ ಶೇಪ್ನ ತಗೊಳ್ರಿ. ನಿಮ್ಮ ಈಸಿ ನೋಡಿಕೊಂಡು ನಾನಿಲ್ಲಿ ಕಟ್ಟಿಂಗನ್ನು ಮಾಡ್ಲಿಕ್ಕತ್ತೀನಿ. ಎಸ್, ನೋಡಿರಿ, ಈಗ ಈ ರೀತಿ ಮಾಡಿಕೊಂಡು ಇದನ್ನೇನು ಮಾಡೋದಂದರೆ ನಾವು ಕಾರ್ನರ್ಗಳನ್ನ ಸ್ಟಿಚಿಂಗ್ ಮಾಡ್ಕೊಂಬಿಡೋಣ. ಇವಾಗ ಆಲ್ಮೋಸ್ಟ್ ಆಗಿ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಇದನ್ನು ಹೆಮ್ಮಿಂಗ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ನೆಕ್ ಲೈನ್ ಕೂಡ ನೀಟಾಗಿ ಪರ್ಫೆಕ್ಟಾಗಿ ರೆಡಿ ಆಗ್ತದೆ. ಎಸ್, ನೋಡಿರಿ, ಕೆಳಗಡೆಯಿಂದ ಮೇಲಿನವರೆಗೂ ಸಮವಾಗ್ಯದ, ಈಕ್ವಲ್ ಅದ. ಸೊ ಈಗ ನಾವು ಡಿಸೈನ್ ಬಿಟ್ಟು 1/4 ಇಂಚು ಹೊರಗಡೆ ಸ್ಟಿಚಿಂಗನ್ನು ಮಾಡ್ಲಿಕ್ಕತ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಕೊಳ್ಳ್ರಿ. ಇನ್ನೂ ಈಸಿ ವೀಡಿಯೋಸ್ಗಳು ಅಪ್ಲೋಡ್ ಆಗ್ತವೆ. ಎಸ್, ನೋಡಿದ್ರಲ್ಲ, ಈಗ ಸ್ಟಿಚಿಂಗ್ ನೆಕ್ ಲೈನು ಕೂಡ ಸ್ಟಿಚಿಂಗ್ ಆಯಿತು. ಈಗೇನು ಮಾಡೋದಂದರೆ ಇಲ್ಲಿ ಸ್ವಲ್ಪ ನಾನು ಒಳಗಡೆ ತೊಗೊತೀನಿ ಸ್ಟಿಚ್ನ. ಸ್ವಲ್ಪ ನಾವು ನಾಚ್ ಅಂದರೆ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಟರ್ನಿಂಗ್ ನೀಟಾಗಿ ಬರುತ್ತೆ. ಎಸ್, ಈಗ ನೋಡಿದ್ರಲ್ಲ, ನಾವು ಈ ಪಟ್ಟಿ ಏನು ಕೊಟ್ಟಿದ್ದಲ್ಲ, ಪಟ್ಟಿ ಮೇಲೆ ಸ್ಟಿಚ್ ಬರಬೇಕು. ಯಾವುದೇ ರೀತಿ ಡಿಸೈನ್ ಮೇಲೆ ಸ್ಟಿಚ್ಚು ಹೊಲಿಗೆ ಬೀಳಬಾರ್ದು. ಪಟ್ಟಿ ಮೇಲೇ ನಿಮ್ಮ ಹೊಲಿಗೆ ಬೀಳಬೇಕು, ಸ್ಟಿಚ್ ಬೀಳಬೇಕು. ಆ ರೀತಿ ನೋಡಿಕೊಳ್ಳ್ರಿ. ಸ್ವಲ್ಪ ಟರ್ನಿಂಗ್ ಒಳಗೆ ನಿಮ್ಗೆ ಕಷ್ಟ ಆಗ್ಬೋದು, ಬಟ್ ಕಷ್ಟ ಆಗುತ್ತೆ ಅಂತ ಹೇಳಿ ಹೆಂಗೆ ಬೇಕಂಗೆ ಸ್ಟಿಚ್ನ ಮಾಡಿಕೊಡ್ಬೇಡ್ರಿ. ಫಸ್ಟ್ ನೀವು ಯಾವ ರೀತಿ ಕಲಿತೀರಿ ಎಂಡ್ವರೆಗೂ ಅದೇ ರೀತಿ ಇರುತ್ತೆ. ಫಸ್ಟ್ ಯಾರೋ ನಿಮ್ಗೆ ಮೆಜರ್ಮೆಂಟ್ ಅಳತೆ ಬ್ಲೌಸು ಅಥವಾ ಅಳತೆ ಬಟ್ಟೆಯನ್ನು ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಕಂಪಲ್ಸರಿ ಅವ್ರ ನೀಟ್ನೆಸ್ಸನ್ನು ನೋಡ್ಕೊಳ್ರಿ. ಎಸ್, ಇವಾಗ ಈ ಬಟ್ಟೆ ನಿಮ್ಗೆ ಈಸಿಯಾಗಿನೇ ಟರ್ನ್ ಆಗಿಬಿಡ್ತದೆ. ಅದ್ರ ಸಲುವಾಗಿ ನಾವೇನು ಮಾಡ್ತೀವಿ ಅಂದರೆ ಸ್ಟಿಚ್ನ ಈ ಒಂದು ಬಟ್ಟೆ ಮೇಲೆ ಹಾಕ್ಕೊಳ್ತೀವಿ. ಈಗ ಟರ್ನ್ ಮಾಡಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನ ಹಾಕ್ಕೊಂಡ್ಬಿಟ್ರಿ ಅಂದರೆ ಪರ್ಫೆಕ್ಟಾಗಿ ಡಿಸೈನ್ ಕೂಡ ಅಷ್ಟು ನೀಟಾಗಿ ನಿಮ್ಗೆ ಕಾಣಿಸ್ತದೆ. ಕಸ್ಟಮರ್ ಭಾಳ ಖುಷಿ ಆಗ್ತಾರೆ. ನೀಟ್ ಅದಾವೆ ಸ್ಟಿಚಿಂಗ್ ಅನ್ನೋ ತಲೆಗಳು ಕೂತಂದ್ರೆ ನಿಮ್ಗೆ ಮತ್ತು ಕಸ್ಟಮರ್ಸ್ನ ಹಿಡ್ಕೊಂಡು ಬಂದು ಕೊಡ್ತಾರೆ. ಎಸ್, ಸ್ಟೋರೇಜ್ ಭಾಳ ನನ್ನ ಫೋನ್ ಹಾಳಾಗ್ಲಿಕ್ಕತ್ತದ. ಹಾಗಾಗಿ ನನಗೆ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ಲಿಕ್ಕೆ ಭಾಳ ಪ್ರಾಬ್ಲಮ್ ಆಗ್ಲಿಕ್ಕತ್ತದ. ಯಾಕಂದ್ರೆ ಸಿಕ್ಕಾಪಟ್ಟೆ ಲೆಂತಿ ವೀಡಿಯೋಸ್ ನಾನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತೈತಿ. ಫೋನು ಕೂಡ ಹಾಳಾಗ್ಲಿಕ್ಕತ್ತದ. ಹಾಗಾಗಿ ನನಗೆ ಇಷ್ಟು ದಿನ ಅಪ್ಲೋಡ್ ಮಾಡಿರಲಿಲ್ಲ. ಇವಾಗ ಇದಾಯ್ತಲ್ಲ, ಇದಾದಮೇಲೆ ನೀವೇನು ಮಾಡಿ ಇನ್ನೊಂದು ಪಕ್ಕದಲ್ಲೇ ಒಂದು ಅರ್ಧ ಇಂಚು ಇನ್ನೊಂದು ಸ್ಟಿಚ್ನ ಮಾಡಿಕೊಂಡು ಒಳಗಡೆ ಹೆಮ್ಮಿಂಗನ್ನ ಮಾಡ್ಕೊಂಡು ಬಿಡ್ರಿ. ಎಸ್, ನೋಡ್ರಿ ಎಷ್ಟು ಚಂದ ನಮಗೆ ನೆಕ್ ಅನ್ನೋದು ನೀಟಾಗಿ ಬಂದದ. ಡಿಸೈನಿಂದು ಕೂಡ ನಾವು ಇವತ್ತು ಫ್ರಂಟನ್ನ ಕಲ್ತ್ವಿ. ಈಗ ಬ್ಯಾಕ್ ಸೈಡಿಂದೂ ಕೂಡ ನಾನು ಜಾಯಿಂಟ್ನ ಮಾಡ್ಕೊಳ್ತೀನಿ. ಈಗ ಏನು ಮಾಡ್ತೀನಿ ಅಂದರೆ ನಾನು ಸೀಮ್ ಲೈನ್ ಅಂದರೆ ನಮಗೆ ಶೋಲ್ಡರು ಕಾಣಿಸ್ಬಾರ್ದು, ಹಂಗೆ ನಾವು ಶೋಲ್ಡರ್ನ ಅಟ್ಯಾಚ್ ಮಾಡೋಣ. ಈಗ ಫಸ್ಟ್ ನಾವು ಅಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ ಈ ಒಂದು ಹೊಲಿಗೆನ ತೆಕ್ಕೊಳ್ಳೋಣ.
ಇದರಿಂದ ಏನಾಗ್ತದೆ ಅಂದರೆ ಶೋಲ್ಡರಲ್ಲಿ ನಮಗೆ ಗಲೀಜು ಕಾಣಿಸೋಂಗಿಲ್ಲ, ಪರ್ಫೆಕ್ಟಾಗಿ ನೀಟಾಗಿ ಕಾಣಿಸ್ತದೆ ಅಷ್ಟೆ. ಲೈನಿಂಗು ಒಂದು ಬಟ್ಟೆ ಅಷ್ಟೇ ತೊಗೊಳ್ರಿ. ಒಂದು ಬಟ್ಟೆಯನ್ನು ತೊಗೊಂಡು ಈಗ ನೋಡಿರಿ ಇಲ್ಲಿ 3 ಬಟ್ಟೆ ಅದ, ಈ ಕಡೆ ಒಂದೇ ಒಂದು ಬಟ್ಟೆಯನ್ನು ತೊಗೊಂಡು ನೀವು ಉಲ್ಟಾ ಹಾಕ್ಕೊಳ್ರಿ. ಎಸ್ ನೋಡಿರಿ, ಈ ರೀತಿ ಹಾಕ್ಕೊಂಡು ನಾವು ಸ್ಟಿಚಿಂಗ್ ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿ ನಿಮ್ಗೆ ಸೀಮ್ ಲೈನ್ ಅಂದರೆ ಹೊಲಿದಿರೋವಂಥ ಲೈನು ಕಾಣಿಸೋದಿಲ್ಲ. ಆವಾಗ ದಾರ ಅದು ಇದು ಅಂತ ನೀಟಾಗಿ ಕಾಣಿಸ್ತದೆ. ಓಕೆ, ಎರಡು ಇದೇ ರೀತಿ ಶೋಲ್ಡರ್ನ ಮಾಡ್ಕೊಂಡ್ವಿ ಅಂದರೆ ಎಸ್ ನಮ್ಗೆ ನೀಟ್ನೆಸ್ ಅನ್ನೋದು ಚೆಂದಾಗಿ ಕಾಣ್ತದೆ. ಇವಾಗ ಸೇಮ್ ಇನ್ನೊಂದು ಶೋಲ್ಡರ್ ಕೂಡ ಸೇಮ್ ಅದೇ ರೀತಿ ಸಮವಾಗಿ ಹಿಡ್ಕೊಂಡು, ಇವಾಗ ಯಾವುದು ಶೋಲ್ಡರಲ್ಲಿ ನಮ್ಗೆ ಜಾಸ್ತಿ ಇದೆ ಆ ಒಂದು ಶೋಲ್ಡರ್ದು ಪಟ್ಟಿನ ಹೊಲಿಸ್ಕೊಳ್ಳೋಣ. ಓಕೆ, ಒಂದು ಬಟ್ಟೆ ಅಷ್ಟೇ ಬ್ಯಾಕ್ ಸೈಡ್ ಹೋಗುತ್ತೆ, ಇನ್ನು 3 ಬಟ್ಟೆ ಒಂದು ಕಡೆನೇ ಒಂದು ಸೈಡಲ್ಲಿ ಇರ್ತದೆ. ಇದೇ ರೀತಿ ನೀವು ಈ ಒಂದು ಟಿಪ್ಸ್ನ ಬ್ಲೌಸಲ್ಲೂ ಕೂಡ ಹಾಕ್ಕೊಳ್ಬೋದು. ಆವಾಗ ಶೋಲ್ಡರ್ ಅನ್ನೋದು ನೀಟಾಗಿರ್ತದೆ. ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡ್ವಿ. ಎಸ್ ನೋಡಿದ್ರಲ್ಲ ಎಷ್ಟು ನೀಟಾಗಿ ಶೋಲ್ಡರ್ ಕೂಡ ರೆಡಿ ಆಯ್ತು. ಇವತ್ತು ಫ್ರಂಟು ಬ್ಯಾಕು ನಾವು ಇವಾಗಲೇ ಆಲ್ಮೋಸ್ಟ್ ಸ್ಲೀವ್ನ ಕಟಿಂಗ್ ಮಾಡ್ಕೊಂಡಿದ್ವಿ. ಅರ್ಧ ಇಂಚು ಮೇಲ್ಗಡೆ ಸ್ಟಿಚಿಂಗ್ ಇರಲಿ ನಿಮ್ಮದು. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಸ್ಟಿಚಿಂಗನ್ನು ನೀವು ಅಷ್ಟಕ್ಕಷ್ಟೇ ಹಾಕ್ಕೊಂಡು 1/4 ಇಂಚಿಗೆ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದಕ್ಕೆ ಹೋಗಬೇಡ್ರಿ. ಈ ರೀತಿ ಹಾಕ್ಕೊಂಡಿದ್ದೀನಿ ನಾನು. ಸೇಮ್ ಇದ್ರ ಉಲ್ಟಾ ನೀವು ಲೈನಿಂಗನ್ನು ಹಾಕ್ಕೊಂಡ್ರಿ ಅಂದರೆ ಈಸಿ ಆಗ್ತದೆ. ಯಾಕಂದರೆ ಫ್ರಂಟ್ ಬ್ಯಾಕ್ ಶೇಪನ್ನು ತೆಗೆದಿದ್ದೀವಿ, ಕನ್ಫ್ಯೂಸ್ ಆಗ್ತದೆ ಫ್ರಂಟು ಬ್ಯಾಕು. ಅದಕ್ಕೋಸ್ಕರ ನಿಮಗೆ ಇದೊಂದು ಟಿಪ್ ಯೂಸ್ ಆಗಲಿ ಅಂತ ಹೇಳ್ಕೊಟ್ಟೀನಿ. ಎಸ್, ಅರ್ಧ ಇಂಚು ಮೇಲ್ಗಡೆ ನಿಮ್ಮ ಸ್ಟಿಚಿಂಗ್ ಇಲ್ಲಿ ನಾನು ಪ್ರತಿ ಸರಿನೂ ಹೇಳ್ತಿರ್ತೀನಿ. ಇದೊಂದು ಟರ್ನಿಂಗ್ ಆದಮೇಲೆ ಲೈನಿಂಗ್ ಮೇಲೆ ಸ್ಟಿಚ್ಚು ಬರಲಿ. ಮೇನ್ ಫ್ಯಾಬ್ರಿಕ್ ಮೇಲೆ ಯಾವುದೇ ರೀತಿ ನಮಗೆ ಹೊಲಿಗೆಗಳು ಸ್ಟಿಚ್ಗಳು ಕಾಣಿಸ್ಬಾರ್ದು. ಓಕೆ, ಎರಡೂ ಕೂಡ ಇವಾಗ ಸ್ಟಿಚಿಂಗು ಆಯಿತು. ನಿಮಗೆ ಏನಾದರೂ ಕಲಿಬೇಕು, ನಮಗೆ ಈ ಒಂದು ಸ್ಟಿಚಿಂಗ್ ಬರ್ತಾ ಇಲ್ಲ ಅಂದರೆ ಕಮೆಂಟ್ ಒಳಗೆ ತಿಳಿಸ್ರಿ, ನಾನು ನಿಮಗೆ ಹೇಳ್ಕೊಡೋದಕ್ಕೆ ಪ್ರಯತ್ನನ ಪಡ್ತೀನಿ. ಇವಾಗ ಎರಡು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗನ್ನು ನಾನು ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಲಿಕ್ಕತ್ತೀನಿ. ಎಸ್, ನಿಮಗೇನಾದರೂ ಕಾಟನ್ ಇತ್ತು ಬಟ್ಟೆ ಅಂದರೆ ಲೈನಿಂಗ್ನ ಮತ್ತು ಮೇನ್ ಫ್ಯಾಬ್ರಿಕ್ಕು ಐರನ್ ಮಾಡಿಕೊಂಡು ಕೂಡ ನೀವು ಇಲ್ಲಿ ಸ್ಟಿಚಿಂಗ್ನ ಮಾಡ್ಬೋದು. ನಾನು ಬ್ರಷರ್ ಪಟ್ಟಿನೂ ಕೂಡ ಇಲ್ಲಿ ರೆಡಿ ಮಾಡ್ಕೊಂಡೇನೆ. ಯಾಕಂದರೆ ಚೂಡಿದಾರಕ್ಕೆ ಆಲ್ಮೋಸ್ಟಾಗಿ ಹಾಕಿದ್ವಿ ಅಂದರೆ ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಇರ್ತದೆ. ಇಲ್ಲಿ ಒಂದು ನಾಚನ್ನು ಹಾಕೋಣ. ಕಟಿಂಗ್ ಮಾಡ್ಕೊಂಡ್ವಿ ಅಂದರೆ ನಿಮ್ಗೆ ಇಲ್ಲಿ ಟರ್ನ್ನ ಯಾವಾಗ ಎಲ್ಲಿ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಈ ಒಂದು ನಾಚನ್ನು, ಈ ಒಂದು ಕಟಿಂಗನ್ನು ನಾನಿಲ್ಲಿ ಮಾಡ್ಕೊಳ್ತೀನಿ. ಎಸ್, ಟರ್ನಿಂಗ್ ಮಾಡುವಾಗ ಭಾಳ ಹುಷಾರಾಗಿ ಮಾಡಿರಿ, ಯಾಕಂದರೆ ಅಲ್ಲಿ ರಿಂಕಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಹಾಗಾಗಿ ಈಗ ನೋಡಿ, ಫಸ್ಟ್ ಒಂದು ರೌಂಡ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಸ್ಟಿಚ್ ಬಂದಾಗ ಈ ಒಂದು ಶೋಲ್ಡರ್ ಪಟ್ಟಿನ ನಾನು ಹಾಕ್ಕೊಳ್ಳಿಕ್ಕತ್ತೀನಿ. ಸ್ಲೀವ್ಸ್ ನೋಡೋಣ ಈಗ ಎಲ್ಲಿ ಬಂದದಲ್ಲ, ಅಲ್ಲೊಂದು 1/4 ಇಂಚ್ ಬಿಟ್ಟು, ಯಾಕಂದ್ರೆ ಹೊಸ ಬಟ್ಟೆ ಇದೆಯಲ್ಲ ಅದಕ್ಕೆ ಹಾಗಾಗಿ ನಾವು ಒಂದು 1/4 ಇಂಚು ಜಾಸ್ತಿ ಕೊಡಬೇಕಾಗ್ತೈತಿ. ಇಲ್ಲಿ ನಾವು ಹಿಂದೆ ಮುಂದೆ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡು ಮತ್ತು ಅದ್ರ ಮೇಲೇ ವಾಪಸ್ ಬರಬೇಕಾಗತ್ತೆ ಸ್ಲೀವ್ಸ್ವರೆಗೂ. ಯಾಕಂದ್ರೆ ಸ್ಲಿಟ್ಟು ಬಿಚ್ಕೊಂಡ್ಬಿಡ್ತವೆ, ಡಬಲ್ ಸ್ಟಿಚ್ ಹಾಕ್ರಿ ಸ್ಲಿಟ್ವರೆಗೂ. ಈಗ ಕೆಳಗಡೆ ಬಟ್ಟೆನೂ ಕೂಡ ನಾವು ಈ ರೀತಿ ಫಸ್ಟ್ ಅರ್ಧ ಇಂಚ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಮತ್ತೆ ಅರ್ಧ ಇಂಚ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ 1 ಇಂಚ್ ಇಲ್ಲೇ ಹೋಯ್ತು ಈಗ. ಸೊ ನೋಡಿದ್ರಲ್ಲ, ಈ ಒಂದು ವಿಡಿಯೋ ಇವತ್ತು ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಸೊ ಲಾಸ್ಟ್ ನಾನು ಸ್ಲಿಟ್ಟು ಕೂಡ ನಿಮ್ಗೆ ಯಾವ ರೀತಿ ಟರ್ನ್ನ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿನಿ. ಇದೇ ರೀತಿ ಸ್ಲಿಟ್ಟನ್ನು ಈಗ ನೋಡಿರಿ, ಇಲ್ಲಿ ಸ್ಲಿಟ್ ಮೇಲೆ
ಸ್ಲಿಟ್ ಏನು ಬಂದದಲ್ಲ ಸ್ಟಿಚ್ ಕರೆಕ್ಟ್ ಜಾಯಿಂಟ್ ಬಂದದ ನೋಡಿರಿ. ಜಾಯಿಂಟ್ ಅರ್ಧ ಇಂಚ್ ಮೇಲ್ಗಡೆ ಬಂದೇ ನೀವು ಟರ್ನಿಂಗನ್ನು ಮಾಡ್ಕೊಳ್ರಿ. ಎಸ್, ಚೂಡಿದಾರ್ ಇವತ್ತು ಕಟ್ಟಿಂಗ್ ಮತ್ತು ಸ್ಟಿಚಿಂಗನ್ನು ಕಲ್ತಿರಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಪ್ಯಾಟರ್ನ್ಗಳನ್ನ ಕಲಿಯೋಣ. ಸೊ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಕಲ್ತ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ